ಇಲ್ಲಿ ನರಕ ಬಂದು ಸ್ವರ್ಗ ಆಗೋಯ್ತು, ಸ್ವರ್ಗ ಬಂದು ನರಕ ಆಯಿತು. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಬಿಗ್ ಬಾಸ್ ಸೀಸನ್ 11 ಡೇ 1. ಸ್ಟಾರ್ಟಿಂಗಲ್ಲಿ ಬಂದು ಗ್ರ್ಯಾಂಡ್ ಓಪನಿಂಗ್ ಡೇ ಇತ್ತಲ್ಲ, ಅದರ ನೈಟ್ ತೋರಿಸಿದ್ರು. ಅದು ತೋರಿಸಿದಾಗ ಕೆಲವು ವಿಷಯಗಳಾಯಿತು. ಅದಾದಮೇಲೆ ಡೇ 1 ಶುರುವಾಯಿತು. ಯಥಾ ಪ್ರಕಾರ ಹಾಡುಗಳು ಹಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಡ್ಯಾನ್ಸ್ ಮಾಡಿದ್ರು. ಸ್ವರ್ಗ ನರಕ ಎಲ್ಲ ಕಡೆ ಇರೋರು ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಕೊಟ್ಟರು. ಎಲ್ಲ ಸೌಲಭ್ಯಗಳು ಸ್ವರ್ಗದಲ್ಲಿರೋರಿಗೆ ಅವ್ರು ಬಂದು ನಿಮ್ಮ ಗುಲಾಮರು, ಸ್ಲೇವ್ಸ್, ಅವ್ರಿಗೇನೇ ಬೇಕಂದರೂ ಇದು ನಿಮ್ಮ ಹತ್ರ ಕೆಲಸ ಮಾಡಿ ತಗೋಬೇಕು ಅಂತ ಹೇಳಿದ್ರು. ಈ ಅನೌನ್ಸ್ಮೆಂಟ್ ಆದಮೇಲೂ ರೂಲ್ಸ್ ಬುಕ್ಕಲ್ಲಿ ಅವ್ರದ್ದು ಯಾರಿಗೆ ಸೌಲಭ್ಯ ಅವ್ರಿಗೆ ಕೊಡೋಂಗಿಲ್ಲ ಅಂತಲೇ ಬರೆದಿದ್ರು. ಬಟ್ ನಮ್ಮ ಓವರ್ ಸ್ಮಾರ್ಟ್ ಲಾಯರ್ ನೆನ್ನೆನೇ ಗೊತ್ತಾಯ್ತು ಅವ್ರು ಓವರ್ ಸ್ಮಾರ್ಟ್ ಅಂದ್ಬಿಟ್ಟು ಅವ್ರು ನೀರು ಕೇಳಿದ್ರು ಅಂದ್ಬಿಟ್ಟು ನೀರು ಕೊಟ್ಟರು. ನೀರು ಕೊಡ್ಬೋದು, ಬಿಸಿನೀರು ಕೊಡಬಾರ್ದು ಅಂತ. ಇದು ಲಾಜಿಕ್ಕೇ ಇಲ್ಲ. ಯಾಕಂದರೆ ಏನೂ ಕೊಡಬಾರ್ದು ಅಂತಲೇ ಇರೋದು ಬುಕ್ಕಲ್ಲಿ. ಅವ್ರ ಸ್ಟ್ರಾಟಜಿ ಪ್ರಕಾರ ಅವ್ರು ಆಡ್ತಾರೆ ನರಕದಲ್ಲಿ, ಇವರಿಗೆ ಇದು ಮಾಡಬೇಕು ಅಂದ್ಬಿಟ್ಟು. ಓಕೆನಾ? ಈ ಮನುಷ್ಯ ತಗೊಂಡು ಕೊಟ್ಟರು. ಆಮೇಲೆ ಅದಕ್ಕೆ ಪನಿಷ್ಮೆಂಟ್ ಆಯಿತು. ಕೆಲವು ಗ್ರಾಸರೀಸ್, ಇಂಪಾರ್ಟೆಂಟ್ ಐಟಮ್ಸ್ ಇವರಿಂದ ಹೋಯ್ತು. ಅದಕ್ಕೆ ಐ ಆಮ್ ಸಾರಿ, ನನ್ನಿಂದನೇ ಆಯಿತು, ನಾನು ತೊಗೊಳ್ತೀನಿ. ಇದು ನೀವು ತಗೊಳ್ಳೋದು ಮ್ಯಾಟ್ರ್ ಅಲ್ಲ. ಅಲ್ಲಿ ನಾನು ತಪ್ಪನ್ನ ನನ್ನ ಮೇಲೆ ಹಾಕ್ಬಿಡ್ತೀನಿ, ನಿಮ್ಮ ಮೇಲೆ ಹಾಕ್ಕೊಂಡ್ರೆ ಅಲ್ಲಿ ಹೋಯ್ತಲ್ವ ಪನಿಷ್ಮೆಂಟು. ನೀವು ಹೊರಗಡೆ ಇದ್ದರೆ ನಿಮ್ಮ ಮೇಲೆ ಹಾಕ್ಕೊಂಡು ನೀವು ದುಡ್ಡು ಕೊಡ್ಬೋದು ಅಲ್ವಾ. ಇಲ್ಲಿ ನಿಮ್ಮಿಂದ ಇಷ್ಟು ಜನಕ್ಕೆ, ಆಲ್ಮೋಸ್ಟ್ ಒಂದು 7-8 ಜನಕ್ಕೆ ಹೋಯ್ತು, ಲಕ್ಸುರಿ ಇದೆಲ್ಲ ಹೋಯ್ತು. ಓಕೆನಾ? ಬೆನಿಫಿಟ್ಸ್. ಅಲ್ಲಿ ಅವರು ನರಕದಲ್ಲಿರೋರು ಸಕ್ಸಸ್ ಆದರು. ನರಕದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾರ್ಯಾರು ಏನೇನು ಮಾಡಬೇಕಂತ ಮಾಡಿದ್ರು. ಆಮೇಲೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಯಾರಾದರೂ ಇಬ್ಬರು ಪರ್ ಡೇ ಬಂದು ಇಲ್ಲಿ ಸ್ವರ್ಗದಲ್ಲಿ ಇವ್ರಿಗೋಸ್ಕರ ಕೆಲಸ ಮಾಡಬೇಕು. ದಟ್ ಮೀನ್ಸ್ ಎಲ್ಲ ರೂಮನ್ನು ಗುಡಿಸ್ಬೇಕು, ಬಾತ್ರೂಮ್ ತೊಳಿಬೇಕು. ಇದರಲ್ಲಿ ಇವರೆಲ್ಲ ಸೇರಿಕೊಂಡು ನಮ್ಮ ಸುರೇಶ್ ಗೋಲ್ಡ್ ಮ್ಯಾನು ಅವ್ರನ್ನೂ ಮತ್ತು ಚೈತ್ರಾ ಕುಂದಪ್ಪ ಅವ್ರನ್ನ ಸೆಲೆಕ್ಟ್ ಮಾಡಾಕ್ತಾರೆ. ಅವ್ರು ಚೈತ್ರಾ ಕುಂದಾಪುರ್ಗೆ ಯಾಕೆ ಅಷ್ಟು ಓವರ್ ಸ್ಮಾರ್ಟಾಗಿ ಆಗ್ತಾರೋ ಗೊತ್ತಿಲ್ಲ. ಇದು ಬಂದು ಗುಲಾಮರು, ಸ್ಲೇವ್ಸ್ ಅಂತ ಅವ್ರು ಹೇಳಿದ ಕೆಲಸನ ಮಾಡಬೇಕು. ಇದನ್ನು ಇವರೇನು ಗಂಧರ್ವರು, ರಾಕ್ಷಸರು ಟಾಸ್ಕ್ ಬರುತ್ತಲ್ಲ, ಆ ಥರ ತಿಳ್ಕೊಂಡು ಅವ್ರು ಹೇಳಿದ್ರೆ ಮಾಡಲೇಬಾರ್ದು ಅಂತ ಏನು ಅರ್ಥ ಮಾಡ್ಕೊಂಡಿರೋ ಗೇಮ್ ಅಂತ ಗೊತ್ತಿಲ್ಲ. ಇದು ಬಂದು ಅವ್ರು ಕೆಲಸ ಮಾಡಿ ಅವ್ರಿಗೆ ಇದು ತೊಗೋಬೇಕು, ಸೌಲಭ್ಯ ತೊಗೋಬೇಕು, ಟಾಸ್ಕ್ ಅದು. ಓಕೆ, ಇದು ಗೇಮ್ ಅಲ್ಲ, ಇದು ಟಾಸ್ಕೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರು ಹೇಳಿದ್ರೆ ಮಾಡಬೇಕು ಅಂತ. ಇದಕ್ಕೆ ಅವ್ರು ಹೇಳಿದ್ರೆ ಮಾಡಬೇಕು ಅಂತ ಹೇಳಿದ್ರೆ ನಾವ್ಯಾಕೆ ಇಲ್ಲಿರಬೇಕು, ಅಲ್ಲಿರಬೇಕು? ಇದಕ್ಕೆ ಪಕ್ಕ ಸುದೀಪ್ ಸರ್ ಅವ್ರಿಗೆ ಕ್ಲಾಸ್ ತಗೊಳ್ತಾರೆ ಅನ್ಸುತ್ತೆ. ನಿಮಗೆ ಅರ್ಥ ಆಯ್ತಾ ಗೇಮು ಇಲ್ವಾ ಅಂತ. ಸೀಬೇಕಾಯ್ತು ತೆಗೆದು ತಿಂದ್ಬಿಟ್ಟು ನರಕ ಇದ್ರಲ್ಲಿ ಹಾಕೋದು ಭಾರಿ ತಪ್ಪು. ಏನು ಅಷ್ಟು ಓವರ್ ಸ್ಮಾರ್ಟಾಗಿ ಏನಕ್ಕೆ ಆಡ್ತಾರೋ ಗೊತ್ತಿಲ್ಲ. ಮಾತು 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 ಮಾತು, ಎಲ್ಲದಕ್ಕೂ ಒಂದು ರಿಪ್ಲೈ. ಈಗಲೇ ಅಲ್ಲ, ಇನ್ನೂ ಇದೆ 110 ದಿವಸ ಇದೆ ಅಲ್ವಾ. ಈಗಲೇ ಎಲ್ಲ ಖಾಲಿ ಮಾಡ್ತಾವ್ರು ಅನ್ಸತ್ತವ್ರು. ನಮ್ಮ ಇವರಂತೂ ಲಾಯರು ಬಾಬಾ ಕೆಲಸ ಅವ್ರನ್ನ ಮಾಡಿಸ್ಬೇಕು ಅಂತಿರೋದು. ಈ ಪಾರ್ಟಿ ಹೋಗ್ಬಿಟ್ಟು ತಿರ್ಗಾ ಎಲ್ಲ ತೊಳೆಯೋದು, ನನ್ನ ಮಗಳ ಥರ ಅದು. ಈ ಮಗಳು, ಮಗ, ಅಣ್ಣ, ತಮ್ಮ, ಈ ಸೀನೆಲ್ಲ ಈ ಬಿಗ್ ಬಾಸಲ್ಲಿ ಇರಲ್ಲ ಅಲ್ವಾ. ಈಗಲೇ ಅದೆಲ್ಲ ಏನಕ್ಕೆ? ಆಮೇಲೆ ಫೈನಲ್ ಆಗಿ ನಾಮಿನೇಷನ್ ಬಂತು. ಗೊತ್ತಿತ್ತು ನರಕದಲ್ಲಿರೋರಿಗೆ ನಾಮಿನೇಷನ್ ಬರುತ್ತೆ ಅಂತ. ಆಲ್ಮೋಸ್ಟ್ 90% ಆಫ್ ಮೆಂಬರ್ಸು ಚೈತ್ರಾ ಕುಂದಾಪುರ್ಗೆ ಇದು ಮಾಡಿದ್ರು. ಅವರು ಇರಲಿ ಬಿಡಿ, ನಾವು ನಾಮಿನೇಟ್ ಮಾಡ್ತಾರೆ ಅಂದಿದ ತಕ್ಷಣ ನಾನು ಏನು ಹೇಳ್ಬೇಕು ಅದು ಹೇಳ್ದೆ ಇರೋಕ್ಕಾಗುತ್ತಾ? ಓಕೆ, ಒಪ್ತೀವಿ. ಧೈರ್ಯದಲ್ಲಿ ಸ್ವಲ್ಪ ಈ ಹೆಡ್ ವೇಟ್ ಅಂತಾರಲ್ಲ, ಅದು ಇದೆ. ಅದನ್ನ ಸ್ವಲ್ಪ ಹೋಗ್ತಾ ಇಳಿದು ಬಿಡುತ್ತೆ. ಸ್ವಲ್ಪ ಯಾವಾಗ ಹೊಟ್ಟೆಗೆಲ್ಲ ಕಡಿಮೆ ಆಗುತ್ತೋ ಎಲ್ಲ ಇಳಿಯುತ್ತೆ. ನನಗೆ ಗೊತ್ತು. ಅದು ನಾವೆಷ್ಟು ಸೀಸನ್ ನೋಡಿಲ್ವಾ ಅಲ್ವಾ. ಈ ಸೀಸನ್ ಹೋಗ್ತಾ ಬರೀ ಸದ್ದು, ತುಂಬ ಸದ್ದು. ಈ ಕಡೆ ಯಾಕಡೆ ಇದು ಸ್ವರ್ಗದಲ್ಲಿ ತುಂಬ ಸದ್ದು. ಒಬ್ರದ್ದೊಬ್ಬರು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಓಕೆನಾ? ಆ ಕಡೆ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ. ಬಟ್ ಅದು ಎಷ್ಟು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಇವ್ರು ನಮ್ಮ ಲಾಯರ್ನವ್ರು ನೋಡಿದ್ರೆ ಅವ್ರು ಆಡೋ ಆಟಗಳು ಅದೆಲ್ಲ ಬಹುಶಃ ಬೇರೆ ಬಿಗ್ ಬಾಸು ಈ ಹಳೆ ಸೀಸನೆಲ್ಲ ನೋಡ್ಕೊಂಬಂದವ್ರು ಮ್ಯಾಕ್ಸಿಮಮ್ ಕೆಲವು ಇದು ಅವ್ರ ಆ್ಯಟಿಟ್ಯೂಡ್ ಎಲ್ಲ ನಮ್ಮ ಪ್ರಶಾಂತ್ ಸಂಬರಿಗೆ ನೋಡ್ದಂಗೆ ಇದೆ, ಕಾಪಿ ಹೊಡ್ದಂಗಿದೆ. ಅವ್ರ ರಿಯಲ್ ಕ್ಯಾರೆಕ್ಟರ್ ಅದೇನಾ ಇಲ್ಲ ಅವರು ಮ್ಯಾನಿಪುಲೇಟ್ ಮಾಡ್ತಾವ್ರೆ ಅವ್ರದ್ದು ಅಂತ ನೋಡಬೇಕು. ಓಕೆ,
ನಾನು ಅದೇ ಹೇಳ್ತಾ ಇರೋದು. ಇನ್ನೂ 110 ದಿವಸ ಇದೆ ಒಬ್ಬರದು. ಅವ್ರು ಯಾರು ಕಾಪಿ ಹೊಡೆದ್ರು ಅವ್ರು ರಿಯಲ್ ಇದು ಹೊರಗಡೆ ಬಂದೇ ಬರುತ್ತೆ. ಒಂದು ವಾರ ಆ್ಯಕ್ಟಿಂಗ್ ಮಾಡ್ಬೋದು, ಒಂದು ತಿಂಗಳು ಆ್ಯಕ್ಟ್ ಮಾಡ್ಬೋದು, ಆಮೇಲೆ ಆಗಲ್ಲ, ಆಗೋದೇ ಇಲ್ಲ. ಅಲ್ಲಿ ಕೊಟ್ಟು ಬಿಸಾಕ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಬಟ್ ಬಿಗ್ ಬಾಸ್ದು ಈಗಲ್ಲ, ಎಲ್ಲ ಸೀಸನ್ಗೆ ಒಂದೇ ಒಂದು ಅರ್ಥ ಆಗಿಲ್ಲ. ಫಸ್ಟು ವಾರದಲ್ಲಿ ಫಸ್ಟ್ ದಿವಸನೇ ನಾಮಿನೇಷನ್ನು ಅಂತ ಒಂದು ಇದು ತೊಗೊಂಬರ್ತಾರಲ್ಲ, ಇದೇನು ಲಾಜಿಕ್ ಇದೆಯಾ ಅದು? ಯಾಕಂದರೆ ಬಂದು ಒಂದು 2-3 ದಿವಸನೂ ಆಗಿಲ್ಲ, 1 ವೀಕ್ ಆದಮೇಲೆ ನೆಕ್ಸ್ಟು ನಾಮಿನೇಷನ್ ಬಂದರೆ ಕರೆಕ್ಟ್ ಇರುತ್ತೆ. ಫಸ್ಟ್ ವಾರನೇ ನಾಮಿನೇಟ್ ಮಾಡೋದು, ಒಬ್ಬರನ್ನ ಆಚೆ ಕಳಿಸೋದು. ಒಂದು ದಿವಸದಲ್ಲೆಲ್ಲ ಏನು ಅರ್ಥ ಆಗ್ಬಿಡುತ್ತೆ ಅವ್ರು ನಾಮಿನೇಷನ್ ಮಾಡೋಕ್ಕೆ? ಅದು ಬುಧವಾರ ಗುರುವಾರ ಕೊಟ್ಟರು ಪರವಾಗಿಲ್ಲ ನಾಮಿನೇಷನ್. ಒಂದೇ ದಿವಸ ಸಂಡೇ ನೈಟ್ ಬಂದರು, ನಮಗೆ ಮಂಡೇ ಅಲ್ವಾ, ಮಂಡೇ ನಾಮಿನೇಷನ್ ಅಂದರೆ ಏನಿದೆ ಅರ್ಥ? ಇದು ಎಲ್ಲ ಸೀಸನಲ್ಲಿ ನನಗೆ ಅರ್ಥವಾಗದೇ ಇರೋ ಒಂದು ವಿಷಯ ಅಂದರೆ ಇದೆ. ಆಯಿತು, ನಾಮಿನೇಷನ್ ಆಯಿತು, ನಾಮಿನೇಷನ್ಗೆ ಕೆಲವರು ಕಾರಣಗಳು ಕೊಟ್ಟರು, ಅದು ಎಲ್ಲ ಕಾರಣಕ್ಕೂ ಅವ್ರು ರಿಪ್ಲೈ. ಈ ಗ್ಯಾಪಲ್ಲಿ ನಮ್ಮ ಇವರು ಧನರಾಜ್ ಅವರು ರೀಲ್ ಬಂದವರು ಅವ್ರನ್ನ ಕರೆದು ಇದರಲ್ಲಿ ಕನ್ಫೆಷನ್ ರೂಮಲ್ಲಿ, ನೀವು ಯಾಕೆ ಹಿಂಗಿದ್ದೀರಾ, ನಿಮ್ಮಿದೆ ಎಲ್ಲ ನಗ್ಸೋದು ಜಿಂಕೆ ಅಂದರೆ ಅವ್ರು ಎಲ್ಲಾಗೆ ಹಂಗೆ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ಜಿಂಕೆ ಥರ ಓಡೋದು ಇದೆಲ್ಲ. ಎಲ್ಲರದೂ ಒಂದು ದಿವಸ ಎಲ್ಲರದು ರಿಯಲ್ ಫೇಸು ಹೊರಗಡೆ ಬರುತ್ತೆ. ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಿಮಗೆ 3 ಗಂಟೆಗೆ ವಿಡಿಯೋಗಳು ಬರುತ್ತೆ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.